ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಕುತ್ತಿಗೆ ಭಾಗ ಯಾಕೆಷ್ಟು ಕಪ್ಪಾಗಿರುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುತ್ತಿಗೆ ಭಾಗ ಯಾಕಷ್ಟು ಕಪ್ಪಾಗಿರುತ್ತೆ, ಮೇನ್ ಕಾರಣ ನಾವು ಹೆಚ್ಚಾಗಿ ಬಿಸಿಲಲ್ಲಿ ಓಡಾಡೋದ್ರಿಂದ ಕುತ್ತಿಗೆ ಭಾಗ ಎಲ್ಲ ಕಪ್ಪಾಗುತ್ತೆ. ಬೆವರು ಸ್ಟಾಕ್ ಆಗುತ್ತೆ, ಅಲ್ಲಿ ಬೆವರು ಶೇಖರಣೆಯಾಗಿ ಏನಾಗುತ್ತೆ, ಕೆರೆತ ಸ್ಟಾರ್ಟ್ ಆಗುತ್ತೆ. ನಂತರ ನಾವು ಕ್ಲೀನಾಗಿ ತೊಳ್ಕೊಳ್ಳೋಂಗಿಲ್ಲ. ಯಾವುದೋ ಕೆಲಸದ ಅವಸರದಲ್ಲಿ ಹೀಗೆ ಏನಾದರೂ ಒಂದು ಕೆಲಸ ಇದ್ದಾಗ ನಾವು ಜಾಸ್ತಿ ಕೇರ್ ಮಾಡಲ್ಲ. ಆಮೇಲೆ ಫುಲ್ ಬಟ್ಟೆನ ಕವರ್ ಮಾಡಿ ಇಲ್ಲಿವರೆಗೂ ಕವರ್ ಮಾಡಿ ಹಾಕ್ಕೊಳ್ಳಲ್ಲ. ಹಿಂದೆ ಎಲ್ಲ ಕುತ್ತಿಗೆ ಎಲ್ಲ ಹಾಗೆ ಬಿಟ್ಟಿರ್ತೀವಲ್ಲ, ಆವಾಗ ಏನಾಗುತ್ತೆ, ಅದು ಫುಲ್ಲು ಕಪ್ಪಾಗುತ್ತೆ. ಕಪ್ಪಾಗಿ ಕೆರೆತ ಸ್ಟಾರ್ಟ್ ಆಗುತ್ತೆ. ಕೆರೆತ ಸ್ಟಾರ್ಟ್ ಆಗಿ ಟ್ಯಾನ್ ಆಗುತ್ತೆ. ನೆಕ್ಸ್ಟು ಪಿಗ್ಮೆಂಟೇಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಕುತ್ತಿಗೆ ಭಾಗ ಎಲ್ಲ ಕಪ್ಪಾಗುತ್ತೆ. ಸುಮಾರು ಜನರು ನಾವು ನೋಡಿದ್ದೀವಿ, ಮುಖ ಫುಲ್ ವೈಟ್ ಇರುತ್ತೆ, ಕೈಕಾಲೆಲ್ಲ ವೈಟ್ ಇರುತ್ತೆ, ಆದರೆ ಕುತ್ತಿಗೆ ಭಾಗ ಮಾತ್ರ ಕೆಲವೊಬ್ಬರು ಫುಲ್ ಕಪ್ಪಾಗಿಬಿಟ್ಟಿರುತ್ತೆ. ಕಾರಣ ಏನು ಅಂತ ಅವ್ರಿಗೆ ಗೊತ್ತಾಗಂಗಿಲ್ಲ. ಜಾಸ್ತಿ ಬಿಸಿಲಲ್ಲಿ ಓಡಾಡೋದ್ರಿಂದನೂ ಕುತ್ತಿಗೆ ಭಾಗ ಕಪ್ಪಾಗುತ್ತೆ. ನಾವು ಪಾರ್ಲರಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಮುಖನೂ ಫುಲ್ ಕಪ್ಪಾಗಿರುತ್ತೆ ಕೆಲವೊಬ್ರದ್ದು. ನೆಕ್ಸ್ಟು ಬ್ಯಾಕು ಹಿಂದೆ ಬೆನ್ನೆಲ್ಲ ಕಪ್ಪಾಗಿರುತ್ತೆ. ಕುತ್ತಿಗೆ ಭಾಗ ಅಂತೂ ಫುಲ್ ಕಪ್ಪಾಗಿಬಿಟ್ಟಿರುತ್ತೆ. ಮತ್ತು ರಿಂಕಲ್ ಥರನೂ ಬಂದಿರುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಅಂದರೆ, ಪಾರ್ಲರಲ್ಲಿ ಬ್ಲೀಚ್ ಮಾಡಿ, ಫಸ್ಟು ಬ್ಲೀಚ್ ಮಾಡಿ, ಇಲ್ಲೆಲ್ಲ ಬ್ಯಾಕಲ್ಲೆಲ್ಲ ಬ್ಲೀಚ್ ಮಾಡಿ, ನೆಕ್ಸ್ಟು ಫೇಶಿಯಲ್ ಮಾಡಿ ಚೆನ್ನಾಗಿ ಮಸಾಜ್ ಕೊಡ್ತೀವಿ. ಆವಾಗ ಅದು ಕ್ಲೀನ್ ಆಗುತ್ತೆ. ಕ್ಲೀನ್ ಅಂದರೆ ಫುಲ್ ಕ್ಲೀನ್ ಆಗಲ್ಲ, ಎಷ್ಟು ಅವಾಯ್ಡ್ ಆಗುತ್ತೆ. ಅವರು ಮಾಡಿಸ್ತಾನೆ ಇರಬೇಕು. 1 ತಿಂಗಳಿಗೆ 2 ತಿಂಗಳಿಗೆ ಈ ಥರ ಮಾಡಿಸಿದ್ರೆ, ಒಂದು 3ರಿಂದ 4 ಸರಿ ಮಾಡಿಸಿದ್ರೆ ಕ್ಲೀನ್ ಆಗುತ್ತೆ. ಇವಾಗ ಅದು ಪಾರ್ಲರ್ ವಿಷಯ ಬೇಡ ಇವಾಗ ನಮಗೆ. ಇವಾಗ ಮನೆಯಲ್ಲೇ ನಾವು ಯಾವ ಥರ ಅದನ್ನು ಮನೆಯಲ್ಲೇ ನಾವು ಯಾವ ಥರ ಹಿಂದೆ ನೆಕ್ಕನ್ನು ನಾವು ಕ್ಲೀನ್ ಮಾಡ್ಕೋಬೇಕು, ಈ ಮುಖದ ಥರನೇ ಮುಖದ ಸ್ಕಿನ್ ಯಾವ ಥರ ಇದೆ ಅದೇ ಥರನೇ ನಾವು ಕುತ್ತಿಗೆ ಈ ಭಾಗನೂ ಕೂಡ ತುಂಬ ಕಪ್ಪಾಗಿರುತ್ತೆ. ಹಾಗೆ ಹಿಂದೆ ಕೂಡ ನೋಡೋಕ್ಕೆ ಒಂಥರ ಫುಲ್ ಕಪ್ಪಾಗಿಬಿಟ್ಟಿರುತ್ತೆ. ಮುಖ ವೈಟ್ ಇರುತ್ತೆ, ಕೈಕಾಲೆಲ್ಲ ವೈಟ್ ಇರುತ್ತೆ. ಇಲ್ಲಿ ಮಾತ್ರ ತುಂಬ ಕಪ್ಪಾಗಿಬಿಟ್ಟಿರುತ್ತೆ. ಒಂಥರ ಮುಜುಗರ ಅನ್ನಿಸ್ತಾ ಇರುತ್ತೆ ಅವ್ರಿಗೆ. ಎಲ್ಲರೂ ಸುಮಾರು ಜನ ಕೇಳ್ತಾನೆ ಇರ್ತಾರೆ, ಯಾಕೆ ಇಷ್ಟ್ಯಾಕೆ ಕಪ್ಪಾಗಿದೆ, ಏನಾಗಿದೆ ನಿಮಗೆ, ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಪಾರ್ಲರಲ್ಲಿ ಬ್ಲೀಚ್ ಜೊತೆಗೆ ಫೇಶಿಯಲ್ ಮಾಡ್ತೀವಿ, ಆವಾಗ ಕ್ಲೀನ್ ಆಗುತ್ತೆ. ಇವಾಗ ಮನೆಯಲ್ಲೇ ನಾವು ಯಾವ ಥರ ಸಿಂಪಲ್ಲಾಗಿ ಮನೆಯಲ್ಲಿರೋ ವಸ್ತುಗಳನ್ನೇ ನಾವು ಬಳಸಿ ಯಾವ ಥರ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಆಲೂಗಡ್ಡೆ ಇರುತ್ತಲ್ಲ, ಆಲೂಗಡ್ಡೆನ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡು ಕ್ಲೀನಾಗಿ ತೊಳೆದು ಒರೆಸಿ, ನೆಕ್ಸ್ಟು ತುರಿಯೋದು. ಕೋಸಂಬರಿ ಮಾಡುವಾಗ ನಾವು ಸೌತೆಕಾಯಿ ತುರಿತೀವಲ್ಲ, ಆ ಥರ ತುರಿಬೇಕಿದನ್ನು. ಚಿಕ್ಕ ಚಿಕ್ಕ ಪೀಸ್ ಬರಬೇಕದು. ನೀಟಾಗಿ ತುರಿದು ಅದನ್ನು ರಸಾನ ಏನು ಮಾಡೋದು, ಹಿಂಡೋದು. ಗಟ್ಟಿಯಾಗಿ ರಸಾನ ಹಿಂಡ್ಕೊಂಡ್ರೆ ಅದರಲ್ಲಿ ರಸ ಬರುತ್ತೆ. ಆ ರಸಾನ ಏನು ಮಾಡೋದು, ಅಪ್ಲೈ ಮಾಡೋದು. ಡೇ ಆದ್ರೂ ಅಪ್ಲೈ ಮಾಡ್ಬೋದು, ನೈಟ್ ಆದ್ರೂ ಅಪ್ಲೈ ಮಾಡೋದು. ಯಾವ ಭಾಗದಲ್ಲಿ ನಮಗೆ ಹೆಚ್ಚಾಗಿ ಕಪ್ಪು ಕಾಣಿಸ್ತಾ ಇದೆ ಅದನ್ನು ನೋಡಿಕೊಂಡು ಆ ಭಾಗದಲ್ಲಿ ಅಪ್ಲೈ ಮಾಡೋದು. ನೆಕ್ಸ್ಟು ಇಲ್ಲಿ ಕೆಲವೊಬ್ಬರಿಗೆ ಈ ಥರ ಕುತ್ಕೊಂಡು, ಈಗ ನೋಡಿ ಈ ಥರ ಗೆರೆ ಇರುತ್ತೆ. ಆ ಗೆರೆ ಇರೋ ಜಾಗದಲ್ಲಿ ವೈಟ್ ಇರುತ್ತೆ. ನೆಕ್ಸ್ಟು ಬೇರೆ ಕಡೆಗೆಲ್ಲ ಕಪ್ಪಾಗಿಬಿಟ್ಟಿರುತ್ತೆ. ನಾವು ನೋಡ್ಕೋಬೇಕು ಎಲ್ಲೆಲ್ಲಿ ಕಪ್ಪಿದೆ, ಕುತ್ತಿಗೆ ಭಾಗ ಎಲ್ಲೆಲ್ಲಿ ಕಪ್ಪಾಗಿದೆ, ಇಲ್ಲೆಲ್ಲ ಯಾವ ಥರ ಕಪ್ಪಿದೆ ಅನ್ನೋದನ್ನು ನೋಡಿಕೊಂಡು ಅಪ್ಲೈ ಮಾಡೋದು. ಅಪ್ಲೈ ಮಾಡಿ ಸುಮಾರು 15-20 ನಿಮಿಷ ಬಿಟ್ಟು ಕ್ಲೀನಾಗಿ ತಣ್ಣೀರಲ್ಲಿ ಇಲ್ಲ ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದು ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಒಂದೇ ಸರಿನೇ ಅಪ್ಲೈ ಮಾಡಿ ಬಿಡೋದಲ್ಲ, ಹಚ್ಕೊತಾ ಇರಬೇಕು. ಅವಾಗವಾಗ ಸುಮಾರು 8 ದಿವ್ಸಕ್ಕೊಂದ್ಸರಿ ಫ್ರೀ ಇರ್ತೀವಿ, ಆವಾಗ ನಾವು ಅಪ್ಲೈ ಮಾಡಿ ಒಂದು 15-20 ನಿಮಿಷ ಬಿಟ್ಬಿಟ್ಟು ಕ್ಲೀನ್ ಮಾಡೋದು. ಮಿನಿಮಮ್ ಅಂದರೆ 15 ನಿಮಿಷ ಬೇಕೇ ಬೇಕು. 15 ನಿಮಿಷದ ಒಳಗಡೆ ನಾವು ಹಚ್ಕೊಂಡು ತೊಳ್ಕೊಂಡ್ರೆ ಅದು ಅಷ್ಟು ರಿಸಲ್ಟ್ ಕೊಡಲ್ಲ. ಹಾಗಾಗಿ ಏನು ಮಾಡೋದು, ಸ್ವಲ್ಪ ಜಾಸ್ತಿ ಹೊತ್ತು ಹಚ್ಕೊಂಡು ಒಂದು 15-20 ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಏನಾಗುತ್ತೆ, ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಒಮ್ಮೆಲೆ ಯಾವುದೂ ರಿಸಲ್ಟ್ ಕೊಡಲ್ಲ. ಹಚ್ಕೊತಾ ಹೋಗಬೇಕು. 8 ದಿವ್ಸಕ್ಕೊಂದ್ಸರಿ ಹಚ್ಕೊಳ್ಳಿ, 15 ದಿವ್ಸಕ್ಕೊಂದ್ಸರಿ ಹಚ್ಕೊಳ್ಳಿ. ಯಾವಾಗ ನೆನಪಾಗುತ್ತೆ ಆವಾಗ ಹಚ್ಕೊಂಡು ಕ್ಲೀನಾಗಿ ತೊಳೆಯೋದ್ರಿಂದ ಏನಾಗುತ್ತೆ, ಇದು ಫುಲ್ ಕಪ್ಪಿರೋದೆಲ್ಲ ಅವಾಯ್ಡ್ ಆಗುತ್ತೆ. ಕಡಿಮೆ ಆಗ್ತಾ ಬಂದು ನಮ್ಮ ಮುಖದ್ದು ಸ್ಕಿನ್ ಯಾವ ಥರ ಇದೆ ಆ ಥರನೇ ಅದು ಕೂಡ ಆಗುತ್ತೆ. ನಾವು ಮುಖನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ
ಆದರೆ ನಾವು ಇದ್ರ ಬಗ್ಗೆ ನಾವು ಕೇರ್ ಮಾಡಲ್ಲ ಜಾಸ್ತಿ. ಸುಮಾರು ಜನ ಅದೇ ಥರನೇ ಮಾಡೋದು. ಇದೆಲ್ಲ ನಾವು ಕ್ಲೀನಾಗಿ ಇಟ್ಕೊಳ್ಳಲ್ಲ. ಆವಾಗ ಏನಾಗುತ್ತೆ, ಅಲ್ಲಿ ಬೆವರು ಶೇಖರಣೆ ಆಗಿ ಆಗಿ ಏನಾಗುತ್ತೆ, ಗಲೀಜೆಲ್ಲ ಕುತ್ಕೊಂಡು ಬ್ಲ್ಯಾಕ್ ಆಗುತ್ತೆ. ಕೆರೆತ ಸ್ಟಾರ್ಟ್ ಆಗುತ್ತೆ. ಕೆರೆತ ಸ್ಟಾರ್ಟ್ ಆಗಿ ಗಾಯ ಆಗುತ್ತೆ. ಇದರಿಂದ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮನೆ ಮದ್ದು. ಇದಕ್ಕೆ ಒಳ್ಳೆ ಟಿಪ್ಸ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ. ಮಾಡಿ ನೋಡಿ ಹೇಗಾಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.